ಅಲ್ಕಣೆ ಗಿರ್ಜಿ ಕೊಟ್ಟಿಗೆ ಆಡ್ಸೋಣ ಅಂತ ಬಂದ್ರೆ ಒಂದ್ ಕೊಟ್ಟಿಗೆನು ಕಣ್ಣಿ ಕಾಣ್ತಿಲ್ವಲೆ. ಲೇ ಪಾರಿ, ನಿನ್ ಕಣ್ಣಿಗೆ ಯಾವ ಕಟ್ಟಿಗೆನು ಕಾಣಕ್ಕಿಲ್ಲ ಬಿಡು. ಅವುಗಳಿಗೆ ಭಯ. ಕಣ್ಣಿ ಕಾಣ್ರೆ ಸಾಕು ಎಲ್ಲ ಬಾಚ್ಕೊಂಡು ಹೋಗ್ಬಿಡ್ತೀಯ ಅಂತ ಅವುಗಳಿಗೂ ಭಯ. ಅದಕ್ಕೆ ಯಾವ ನಿನ್ ಕಣ್ಣಿ ಕಾಣಿಸಕ್ಕಿಲ್ಲ ಬಿಡು. ಲೇ ಗಿರ್ಜಿ, ನನ್ನನ್ನ ಕಾಣಕ್ಲಿಲ್ಲ ಅಂದ್ರೆ ನಿನಗೆ ಸಮಾಧಾನ ಆಗಕ್ಕಿಲ್ಲ ಅಲ್ಲ. ಅಲ್ಕಣೆ ಪಾರಿ, ನಾನೇನು ಬೇಕು ಅಂತ ಕಾಣ್ತಿದ್ನ, ನೀನ್ ಹೇಳಿದ್ದಕ್ಕೆ ಉತ್ತರ ಕೊಟ್ನಮ್ಮ ಆಟೆಯ. ಹಿಂಗೆ ಮಾತಾಡ್ಕಿಂತ ನಿಂತ್ಕಂತೀಯ, ಕಟ್ಟಿಗೆ ಗಿಟ್ಗೆ ಹುಡ್ಕಕ್ ಬರ್ತೀಯ. ಬಂದಿರೋದಿ ಅದಕ್ಕೆ ಅಂದ್ಮೇಲೆ ಏನು ವಾಪಸ ಹೋಗಕತ್ತೆ. ಬಾಬಾ ಹೋಗ್ ಹುಡ್ಕನ. ಗುಂಡಜ್ಜಿ ತ್ವಾಟ ಬೇರೆ ಇದು, ಸಿಕ್ತಾವ ಹೆಂಗ ಅವಜ್ಜಿ ಮೊದ್ಲೇ ಎಲ್ಲ ಆಸಿ ದುಂಡಗಾಕೆಂತತೆ. ಲೇ ಗಿರ್ಜಿ, ಗುಂಡಜ್ಜಿ ಅಂದ ತಕ್ಷಣ ನೆನಪಂತ ನೋಡು. ಗುಂಡಜ್ಜಿ ತಂಗಿ ರಂಗಜ್ಜಿ ಐತಲ್ಲ, ಅವಜ್ಜಿಗೆ ಮದ್ವೆ ಮಾಡಿದ್ರಂತೆ ಕಣೆ ನಿನ್ನೆಯ. ಅವ್ರ ತೋಟದಾಗೆ ನಾಗರ ಕಲ್ಲು ಐತಲ್ಲ, ಅದ್ರ ಮುಂದೆ ಹಬ್ಬದ ದಿವಸನೆಯ ಅವಜ್ಜಿ ಯಾವ್ದವ ಅಜ್ಜನ ಇಷ್ಟಪಟ್ಟಂತೆ ಆಫೀಸ್ನಿಗೆ. ಆ ಅಜ್ಜನೇ ಮದ್ವೆ ಆಗ್ತೀನಿ ಅಂತಂತೆ. ಆ ಅಜ್ಜನ್ನ ನಿನ್ನೆ ಅಜ್ಜನ ಜೊತೆಯ ಮದ್ವೆ ಮಾಡಿದ್ದಾರೆ. ಯಾರಿಗೂ ಗೊತ್ತಿಲ್ಲ ಊರವರಿಗೆ. ಎಲ್ಲಿ ಆಡ್ಕೊಂಡ್ಬಿಡ್ತಾರ ಅಂತ ಹೇಳ್ಬಿಟ್ಟು ಗುಂಡಜ್ಜಿ ಯಾರಿಗೂ ಗೊತ್ತಿಲ್ದಂಗೆ ಇಬ್ರಿಗೂ ಮದ್ವೆ ಮಾಡ್ಸಕ್ ನೋಡು. ಯಾರಿಗೂ ಗೊತ್ತಿಲ್ಲ ಅಂದ್ರೆ ಮತ್ ನಿನ್ಗೆ ಹೆಂಗೆ ಗೊತ್ತಾತು? ನಾನ್ ಯಾರು ಪಾರಿ, ಇಂಥ ವಿಷಯಗಳನ್ನೆಲ್ಲ ಬೇಗ ಪಟ್ಟನ ಕಂಡಿಡಿದ್ ಬಿಡ್ತೀನಿ. ನನಗೆ ಮಸ್ತ್ ಜನ ಅದರ ಕಣೆ ಹೇಳರು. ಇಂಥವೆಲ್ಲ ಚೆನ್ನಾಗಿ ಗೊತ್ತಿರ್ತಾವ ಬಿಡಮ್ಮ ನಿನಗೆ. ಮನೆ ಮನೆ ಸುತ್ತಾಡ್ದ್ ಬಿಟ್ಟಾದ್ರು ತಿಳ್ಕೊಂಡ್ಬಿಡ್ತೀಯ. ಇವನಾದ್ರೂ ಒಂದ್ ಹೇಳಿದ್ರೆ ನನಗೆ ಇಡ್ತಾಳ ಅಪ್ಪ. ಬಾ ಬಾರೆ. ಇದ್ಯಾಕೆ ಪಾರಿ, ಏನಾತೆ ಹಿಂಗ್ ಮೂಸ್ತಾ ಇದೀಯಾ? ಗಿರ್ಜಿ, ಮೂಗಿಗೆ ನಿನಗೆ ಏನು ವಾಸನೆ ಬರ್ತಿಲ್ವೇ? ನನಗಂತೂ ಗಮ್ ಅಂತೈತೆ ಮೂಗಿಗೆ. ಏನು ಗಮ್ ಅಂತೈತಾ? ನನಗೆ ಯಾವ ವಾಸನೆ ಬರ್ತಾ ಇಲ್ಲ, ನಿನಗೆ ಎಂತ ವಾಸನೆ ಬರ್ತೈತೆ? ಗಿರ್ಜಿ, ಇದು ಏನು ವಾಸನೆ ಗೊತ್ತಾ? ಯಾರು ಬಿರಿಯಾನಿ ಮಾಡ್ತಿದ್ದಾರೆ ಕಣೆ. ಚಿಕನ್ನು ಮಟನ್ನು ವಾಸನೆ ಮೂಗಿಗಂಗೆ ತಾಕ್ತಾ ಐತೆ. ಏನು ಬಿರಿಯಾನಿನ? ಇದು ಗುಂಡಜ್ಜಿ ತೋಟ ಕಣೆ. ಆ ಅಜ್ಜಿ ಮನೆಯವರೆಲ್ಲ ಸೇರಿ ಏನಾದ್ರು ಬಿರಿಯಾನಿ ಮಾಡ್ತದಾರ ಹೆಂಗ ತೋಟದಾಗೆ? ಹೌದಲ್ವೇ? ಒಳ್ಳೇದೇ ಆತು. ನಿನ್ನೆ ಹೆಂಗೋದ್ರ ಅಜ್ಜಿ ಮದ್ವೆ ಮಾಡಿದ್ರಲ್ಲ, ಸಿಹಿ ತಿಂದು ಬೇಜಾರಾಗಿರ್ಬೇಕು. ಅದಕ್ಕೆ ಎಲ್ಲರೂ ಸೇರಿ ತೋಟಕ್ಕೆ ಬಿರಿಯಾನಿ ಮಾಡ್ತಾ ಇರ್ಬೇಕು. ವಾ 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 ವಾ. ಲೇ ಗಿರ್ಜಿ, ಎಂತ ಒಳ್ಳೆ ಟೈಮಿಗೆ ಬಂದ್ವೆ. ಅಲ್ಲಿ ಕಣೆ ಪಾರಿ, ವೈದ್ಯ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ ಹಾಗೆ ನಿನ್ ಮೂಗಿಗೆ ಇಂಥವೆಲ್ಲ ಕರೆಕ್ಟಾಗಿ ಬಡಿತ ಕಣಿ. ಓದ್ ಜನ್ಮದಾಗೆ ನಾಯಿಗೆ ಆಗಿ ಹುಟ್ಟಿದ್ದೇನು, ಈ ಜನ್ಮದಾಗೆ ಅಂತೂ ಮೂಸ್ತಾ ಇದೀಯ. ಲೇ ಗಿರ್ಜಿ, ಸಾಕ್ ಮಾಡೆ ನಿನ್ ಮಾತ್ನ. ಮೂಗಿಗೆ ವಾಸನೆ ಹಾಕಿದ್ರೆ ಮತ್ತೆ ಇಂಥ ವಾಸನೆ ಅಂತ ಹೇಳಕ್ಕಿಲ್ವೇ? ಅದಕ್ಕೆ ನಾಯಿಗೆ ಅಂತೇಳಿ ನಿನ್ಗೇನು ವಾಸನೆ ಬರೋಕ್ಕಿಲ್ಲ, ಮೂಗಿ ಇಲ್ವೇ ನಿನಗೆ? ಅಮ್ಮ ತಾಯಿ ಪಾರಮ್ಮ, ನನಗೆ ಮೂಗುನು ಐತೆ ಎಲ್ಲದೂ ಐತೆ. ಆದ್ರೆ ನಿನ್ ತರ ನಾನು ಎಲ್ಲಾ ಕಡೆನೂ ಮೂಸಕ್ ಹೋಗಲ್ಲ ಕಣಮ್ಮ. ಇವನ್ ಬೇಕಾ ಇವಟ್ ಬೇಕಾ ಆಟ ಮೂಸ್ಕೊಂತೀನಿ. ನೀನ್ ಓದ್ಕೊಡೆ ಎಲ್ಲ ಅಂತ ಹೇಳಿ ಮೂಸ್ತಾನೇ ಇರ್ತೀಯ. ಅಂತ ಕೆಲಸ ನಾನ್ ಮಾತ್ರ ಮಾಡಕ್ಕಿಲ್ಲ. ಈಗ ಮೂಸಿದ್ಯ ತಾನೆ, ಏನು ವಾಸನೆ ಅಂತ ಗೊತ್ತಾಗೈತಾನೆ. ನೋಡಿ ಅದ್ ಇವನ್ ಮಾಡ್ತೀಯ, ಮಾಡ್ ನೋಡನ್. ಹಂಗ ಬಾ ದಾರಿಗೆ, ನೋಡಿ ಇವನ್ ಮಾಡ್ತೀನಿ ಅಂತಂದು ಬಿರಿಯಾನಿ. ಹೊಟ್ಟೆ ಮಾತ್ರ ಭಾರಿ ಹಸ್ಬಿಟ್ಟತೆ. ಮನೆಗೆ ಹೋಗಿ ಅಡ್ಗೆ ಮಾಡ್ಕೊಂಡು ಉಣ್ಬೇಕು ಅಂತ ಏನೋ ಅನ್ಕೊಂಡಿದ್ದೆ. ಆದ್ರೆ ಮೂಗಿಗೆ ಬಿರಿಯಾನಿ ವಾಸನೆ ಬಿದ್ಮೇಲೆ ಇದನ್ನ ನಾನು ಬಿಟ್ಟೋದೇನೆ. ಅಲ್ ಕಡೆ ಪಾರಿ, ನನಗೊಂದು ಅರ್ಥ ಆಗ್ತಾ ಇಲ್ಲ. ನಿನಗೆ ಮೂಗಿಗೆ ಬಿರಿಯಾನಿನೇ ಮಾಡಿದಾರೆ ಅಂತ ವಾಸನೆ ಅದ್ ಹೆಂಗ್ ಬರ್ತತಿ? ಬೇರೆ ಏನಾರು ಮಾಡಿರ್ಬೋದು. ಇಷ್ಟು ಕರೆಕ್ಟ್ ಆಗಿ ಬಿರಿಯಾನಿನೇ ಅಂತ ಹೆಂಗ್ ಹೇಳ್ತೀಯ? ಲೇ ಗಿರ್ಜಿ, ಇಂಥದ್ರಲ್ಲೆಲ್ಲ ಎಕ್ಸ್ಪರ್ಟ್ ಕಣೆ ನಾನು. ಮನೆಗೆ ಸಾರಿಗಳು ಹೇಳು, ಯಾವ್ದು ಯಾವ ಸಾರು ಯಾವ ವಾಸನೆ ಏನು ಅಂತ ನನಗೆ ಗೊತ್ತಾಗ್ತಿಲ್ವೇ? ಇದ್ರಲ್ಲೆಲ್ಲ ನೀನು ತುಂಬಾ ಹಿಂದೆದ್ಯಾ, ನಾನು ತುಂಬಾ ಮುಂದೆದೀನಿ ಬಾಬಾ. ಇವೆಲ್ಲ ನಿನ್ಗೆ ಅರ್ಥ ಆಗಕ್ಕಿಲ್ಲ. ಹೌದ್ ಕಣಮ್ಮ, ಅದ್ಯೋನ ಕರೆಕ್ಟ್ ನೀನ್ ಹೇಳೋದು. ಮನೆ ಸಾರಿಗಳಿಗೆ ಈ ವಾಸನೆ ಗೊತ್ತಾಗಕ್ಕಿಲ್ವೇ? ನಾನೊಬ್ಳು ದಡ್ಡಿ, ನೀನನ್ ಕೇಳ್ತಾ ಇದ್ದೀನಿ ವಾಸನೆ ಹೆಂಗೆ ಕಂಡಿಡಿದೆ ಅಂತ ಹೇಳ್ಬಿಟ್ಟು. ಆತ್ ನಡಿಯಮ್ಮ, ಹೋಗೋಣ. ಬಾಬಾ ಹೋಗೋಣ. ಬಿಸಿ ಬಿಸಿ ಬಿರಿಯಾನಿ ಮಾಡಿರ್ತಾರೆ, ಗಳತ್ತಾಗಿ ತಿಂದ್ಬಿಟ್ಟು ಬರೋಣಂತೆ. ನನ್ಗೇನ್ ಬೇಡ ಕಣಮ್ಮ ತಾಯಿ, ನೀನೇ ತಿನ್ಬಿಡು. ನಾನ್ ಮನೆಯಿಂದ ಬರಕಾರ ಹೊಟ್ಟೆ ತುಂಬಾ ಉಣ್ಕೊಂಡ್ ಬಂದಿನಿ. ನಿನಗೆ ಹೊಟ್ಟೆ ಸತ್ತಾನೆ, ನೀನೇ ಕೇಳಿ ನೀನೇ ಹಾಕಿಸ್ಕೊಂಡು ತಿನ್ನುವಂತೆ. ನಡಿ. ಲೇ ಗಿರ್ಜಿ, ನಿನಗ್ ಬುದ್ಧಿನೇ ಇಲ್ಲ ಕಣೆ. ಈ ತರದ್ನೆಲ್ಲ ಅನ್ಭವಿಸ್ಬೇಕು ಸಿಕ್ಕಾಗ. ನಿನ್ಗೆ ಏನು ಬುದ್ಧಿ ಇಲ್ಲ, ಇನ್ ಬುದ್ಧಿನೂ ಬರೋದಿಲ್ಲ. ಬಾಬಾ
ಒಲೆ ಇವಳ ನನ್ಗೆ ಬೈದೊಕ್ಕಳಲ್ಲ. ಇವಳಂಗೆ ಇರ್ಬೇಕೇನ ನಾವು ಅವ್ರ ಮನೆಗೆ ಇವ್ರ ಮನೆಗೆ ನಾಯಿ ತರ ಮೂಸ್ಕೊಂಡು ಏನ್ ಮಾಡಿದ್ರ ಏನ್ ಬಿಟ್ಟಿರ ತಿನ್ನಕ್ ಕೊಡ್ರಿ ಅಂತ ಕೇಳ್ಕೊಂಡು ಹೋಗ್ಬೇಕೇನ. ನೋಡಿ ಹೆಂಗಂತಾಳೆ. ಅಜೋ ಕೋಲ್ ಹಿಂದಕ್ಕೆ ಇಟ್ಕ, ನೀನ್ ಹಿಂಗ್ ಇಟ್ಕೊಂಡ್ರೆ ನಾವ್ ಹೆಂಗ್ ಉಣ್ಣೋದು? ಆ ತಗೊಳ್ಳೋ ಉಣ್ಣು. ಯಾರು ಸಂಕೋಚ ಪಟ್ಕೋಬೇಡ್ರಿ, ಹೊಟ್ಟೆ ತುಂಬಾ ಉಂಡ್ರಿ, ಕೇಳ ಹಾಕಿಸ್ಕೊಂಡ್ ಉಂಡ್ರಿ. ಗುಂಡಜ್ಜಿ ಒಟ್ಟು ತುಂಬಾನೇ ಉಣ್ತೀವ್ ತಗ. ಅಪರೂಪಕ್ಕೆ ಬಿರಿಯಾನಿ ಊಟ ಹಾಕ್ಸಿದೀಯ ಎಲ್ಲರಿಗೂ. ಒಳ್ಳೇದಾಗ್ಲಿ ನಿನಗೆ, ನಿನ್ ತಂಗಿಗೂ ನಿನ್ ತಂಗಿ ಗಂಡಿಗೂ ಒಳ್ಳೇದಾಗ್ಲಿ. ಏನಪ್ಪ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲಿದ್ರೆ ಅಟ್ಟ ಸಾಕು. ಇರ್ತದ ತಗ. ಎಲ್ಲರೂ ತೃಪ್ತಿಯಿಂದ ಉಂಡ್ಬಿಟ್ಟು ಒಳ್ಳೇದಾಗ್ಲಿ ಅಂತ ಆರಿಸ್ತಿರಲ್ಲ, ಅದೇ ನಮಗೆ ಒಳ್ಳೇದಾಗೋದು. ಕಣವ, ಒಳ್ಳೇದಾಕತ್ತೆ ತಗ. ಉಂಡ್ರಿ ಎಲ್ರು ಹೊಟ್ಟೆ ತುಂಬಾ ಉಂಡ್ರಿ. ಅತ್ತೆ ಎಲ್ರಿಗೂ ಉಣ್ಣಕ್ ಇಟ್ಟಾತು, ಇನ್ನ ಈಟ್ ಉಳ್ಕೊಳ ತೊಳತೆ ಬಿರಿಯಾನಿ. ಇನ್ನ ಇಷ್ಟೊಂದು ಉಳ್ದತೆ, ಉಳಿಲು ಬಿಡು, ಮಾಡಿದ್ದನ್ನ ಉಳಿಬೇಕಂತಿ. ಒಳ್ಳೇದು, ಏನು ಆಗಕ್ಕಿಲ್ಲ, ರಾತ್ರಿಗೆ ಇದ್ನಿ ಉಣ್ಣಕ್ ಬರ್ತದ ತಗ. ಸರಿ ಕಣತ್ತೆ ಹೆಂಗಾರೆ. ಮತ್ ಇದನ್ನ ಎಲ್ಲ ಬಾಚ್ಕೊಂಡು ಬಾಕ್ಸಿಗೆ ಹಾಕ್ಕೊಂಬಿಡ್ಲ, ಹಾಕ್ಕೊಂಬಿಟ್ಟು ಪಾತ್ರೆ ಎಲ್ಲ ತೊಳೆದಿಟ್ಬಿಡ್ತೀನಿ ಮತ್ತೆ. ಹಂಗೆ ಮಾಡು. ಮತ್ತಿನ್ನೇನು ಎಲ್ರಿಗೆ ಇಟ್ಟಾತಲ್ಲ, 4 ಜನಕ್ಕೆ ಉಣ್ಣಕ್ ಹಾಕ್ಬೇಕಾಗಿತ್ತು, ಹಾಕಿದ್ವಿ. ಮತ್ತಿನ್ನೇನೈತೆ ಉಳಿದಿರೋದೆಲ್ಲ ಬಾಕ್ಸಿಗೆ ಹಾಕ್ತೆ. ಇನ್ನೇನ್ ಮನೆಗೆ ತಿನ್ನಕ್ ಬರ್ತತಿ. ಹುಡುಗರುಗಳು ಮನೆಗೆ ಎಲ್ಲರೂ ತಿಂತಾರೆ. ಸರಿ ಕಣತಿ, ಹಂಗೆ ಮಾಡ್ತೀನಿ. ಎಲ್ಲ ತುಂಬಿಟ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿಕ್ತೀನಿ. ಹಂಗೆ ಮಾಡು. ಓ ಗುಂಡಜ್ಜಿ, ಅಗಳೆ ಪಾರಿ ಬಂದ್ಲು. ಪಾರಿನಿವೆ ಗಿರ್ಜಿನಿವೆ ಬರ್ತದಾರೆ. ಅಮ್ಮಯ್ಯ ಅವ್ರಿಗೂ ಒಂದಿಟ್ಟು ಉಣ್ಣಕ್ಕಿಕ್ ಬಿಡಿ ಅತ್ತಗೆ, ಅವುಗಳು ಉಣ್ತವೆ. ಸರಿ ಕಣತೆ, ಆತ್ ಹಂಗೆ ಮಾಡ್ತೀನಿ ತಗ. ಅವ್ರಿಬ್ರಿಗೂ ಇಟ್ಬಿಟ್ಟು ಉಳ್ದುದ್ನ ಬಾಕ್ಸಿಗೆ ಹಾಕ್ಯಂತೀನಿ. ಹಂಗೆ ಮಾಡು. ಪಾಪ ಹಾಕಿನುವ ಉಣ್ಕೊಂಡು ಹೋಗ್ಲಿ ಬಿರಿಯಾನಿನ. ಅಬ್ಬಬ್ಬಾ ಯೋನಜಿ, ತ್ವಾಟದಾಗೆ ಬಿರಿಯಾನಿ ಹಬ್ಬ ಜೋರೈತೆ. ಅಲ್ಲ ನಿಜವಾಗ್ಲೂ ಈ ಪಾರಿದು ನಾಯಿ ಮೂಗೆ ಬಿಡು. ಕರೆಕ್ಟಾಗಿ ಹೇಳ್ಬಿಟ್ಲಲ್ಲ ಬಿರಿಯಾನಿನಿ ಅಂತ ಹೇಳ್ಬಿಟ್ಟು. ನನಗೆ ಗೊತ್ತಾಗ್ಲಿಲ್ಲ. ಇವಳ್ದು ನಾಯಿ ಮೂಗೆ ಸರಿ ಬಿಡು. ಹಂಗೇನಿಲ್ಲ ಕಣೆ ಪಾರಿ, ಹಿಂಗೆ ಗೊತ್ತಿದ್ದಲ್ಲ. ನಮ್ ರಂಗುಗೆ ಮತ್ತೆ ನಮ್ ರಂಗು ಯಜಮಾನ್ರಿಗೆ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ ಅಂದ್ರು. ಮತ್ತೆ ಸಿಹಿ ತಿಂದು ಬೇಜಾರಾಗಿದ್ರಲ್ಲ, ಹಂಗೆಯ ಒಂದಿಟ್ಟು ಖಾರನ ತಿಂದ್ಬಿಡ್ಲಿ ಅಂತ ಹೇಳ್ಬಿಟ್ಟು ಅವ್ರಿಬ್ರಿಗೋಸ್ಕರ ಹಿಂಗೆ ತೋಟದಾಗೆ ಮಾಡ್ಸಿದ್ವಿ ಆಟೆಯ. ಒಂದೊಂದಿಟ್ಟು ಅದೇ ಗಟ್ಲೆ 4 ಜನಕ್ಕೆ ಉಣ್ಣಕರ ಹಾಕಿದ್ರಕತ್ತೆ ಅಂತ ಹೇಳ್ಬಿಟ್ಟು, ಇಲ್ಲೇ ಹೊಲ್ತಾಗಿಲ್ತಾಗಿ ಯಾರು ಬಂದಿರ್ತಾರೆ ಅವ್ರಿಗೆ ಉಣ್ಣಕ್ ಹಾಕಿದ್ರ ಆತು ಅಂತ ಒಂದಿಟ್ಟು ಜಾಸ್ತಿನೇ ಮಾಡಿದ್ವಿ. ಹಂಗಾಗಿ ಏನ್ ಊರವ್ರನ್ನೆಲ್ಲ ಏನ್ ಕರ್ದಿಲ್ಲವ, ಇಲ್ಲೇ ತೋಟದಾಗಿರೋರ್ನ ಉಣ್ಣಕ್ ಕರ್ದಿದ್ದೆ ಆಟೆ. ಬರ್ರಿ ಉಣ್ ಬರ್ರಿ, ಬಂದಿದ್ದೀರ ಹೆಂಗುವ, ಹಂಗೆ ಹೋಗ್ಬೇಡ್ರಿ, ಉಣ್ಕೊಂಡು ಹೋಗ್ರಿ. ಅಲ್ಕಣಜಿ, ನೀ ಕರಿಯೋದೆಚ್ಚ ನಾನು ಉಣ್ಣೋದೆಚ್ಚ? ನೀ ಅಷ್ಟೊಂದು ಕರಿತಿದ್ಯ ಅಂದ್ಮೇಲೆ ನಾನು ಉಣ್ಣಂಗ್ ಹೋಗ್ತೀನ? ಎಲ್ಲಿ ಬಿರಿಯಾನಿ ಹೆಂಗೈತಿ ಅಂತ ನೋಡ್ದಲ್ಲೇ ನಾನೇ ತಗೋದೇನು? ಸುಶೀಲಾ ಅಕ್ಕೆಂಬಾರಿ, ಮತ್ತೆ ಹೊಟ್ಟಸತ್ ನನಗೆ ಹೆಂಗುದ್ರು. ನಾನು ಈ ಬಿರಿಯಾನಿ ವಾಸನೆ ನೋಡ್ಕೊಂಡೆ ಬಂದೆ. ಒಂದಿಟ್ಟು ಕರ್ಕಿ ಆರ್ಸನ ಅಂತಂದು ತೋಟದಾಗ ಬಂದಿದ್ವಿ ಇಬ್ರು. ಕೊಟ್ಟಿಗೆಯಲ್ಲೂ ಕಾಣ್ಲಿಲ್ಲ, ಆದ್ರೆ ಮೂಗಿಗೆ ಬಿರಿಯಾನಿ ವಾಸನೆ ಮಾತ್ರ ಚೆನ್ನಾಗಿ ಬಡಿತಿತ್ತು. ಅದಕ್ಕೆ ಏನೋ ವಿಶೇಷ ಇರ್ಬೇಕು ಗುಂಡಜ್ಜಿ ತೋಟದಾಗೆ ಅಂತ ಬಂದ್ಯಮ್ಮ. ನೀವು ನೋಡಿದ್ರೆ ಬಿರಿಯಾನಿ ಮಾಡಿದೀರಾ. ನಾನು ಈಗ ಹಂಗೆ ಹೋದ್ರೆ ಅದಕ್ಕೆ ಮರ್ಯಾದೆ ಅನಿಸ್ತತಿ. ಹೊಟ್ಟೆ ತುಂಬಾ ತಿನ್ಕಂಡೆ ಹೋಗ್ತೀನಿ. ಏನ್ ಸುಶೀಲಾ? ಏನಿಲ್ಲ ಅಂದ್ರೆ ಹಂಗೆ ಹೋಗ್ಬಿಡ್ತಾಳೆ. ನೀನು ಹಂಗೆ ಹೋಗೋ ಜಾತಿನೇ. ಅಮ್ಮಯ್ಯ, ಅದೇನು ಹೊಸ ಅನ್ನೋದ್ ಬಿಟ್ಬಿಟ್ಟು ಅರಿಬ್ರಿಗೂ ಉಣ್ಣಕ್ಕಿಡು. ಸರಿ ಕಣತೆ, ಆತು. ಪಾರಿ ಗಿರ್ಜಿ ಕೂತ್ಕೊಳ್ರೆ, ಉಣ್ಣಕ್ಕಿಡ್ತೀನಿ. ತಮ್ಮ ಸುಶೀಲಾ, ನನ್ಗೇನ್ ಬ್ಯಾಡ ಕಣೆ, ಬರಕರನೆ ಹೊಟ್ಟೆ ತುಂಬಾ ಉಣ್ಕೊಂಬಂದಿನಿ. ನನ್ಗೇನ್ ಬ್ಯಾಡ, ಬರೀ ಪಾರಿಗೆ ಕೊಡು ಸಾಕು. ಅಯ್ಯೋ ಉಂಡ್ರೇನಾತು, ಒಂದ್ ಈಟ್ ತಿನ್ನಿ, ಏನಾಗಕ್ಕಿಲ್ಲ. ಹೆಂಗ್ ಮಾಡಿದಾಳೆ ನೋಡು, ಸುಶೀಲಾನೇ ಮಾಡಿರೋದು. ಬಾರಿ ಚೆನ್ನಾಗಿ ಮಾಡಿದಾಳೆ, ಒಂದಿಟ್ಟು ರುಚಿನಾದ್ರೂ ನೋಡು. ಅಯ್ಯೋ ಬ್ಯಾಡ ಕಣಜ್ಜಿ, ಹೊಟ್ಟೆ ತುಂಬಾ ಉಣ್ಕೊಂಬಂದಿದೀನಿ. ಹೊಟ್ಟೆ ತುಂಬಾ ಉಣ್ಬಿಟ್ರೆ ಮತ್ ನನಗೆ ಊಟ ಸೇರಕ್ಕಿಲ್ಲ. ಬ್ಯಾಡ, ಪಾರಿಗೆ ಕೊಡ್ರಿ ಸಾಕು. ಏನಾಗಕ್ಕಿಲ್ಲ, ಕುತ್ಕೊಳ್ಳೆ. ಅಮ್ಮಯ್ಯ ಇಡಿ. ಅಯ್ಯೋ ಬ್ಯಾಡ ಕಣಜ್ಜಿ, ಸೊತ್ತಿವಾಗ್ಲು ಬೇಡ. ನನಗೆ ಒಂದ್ ಕಿತ ತಿನ್ಬಿಟ್ರೆ ಮುಗೀತು, ಮತ್ ತಿನ್ನಂಗ ಹಾಕಿಲ್ಲ. ಬ್ಯಾಡ, ನನಗೆ ಹೊಟ್ಟೆ ನಸುವಾಗಿಲ್ಲ, ಬ್ಯಾಡ್ ಬಿಡು. ಸರಿ ಕಣೆ ಅಮ್ಮಯ್ಯ, ನಿನಗೆ ಬ್ಯಾಡ ಅಂದ್ಮೇಲೆ ನಾನು ಬಲವಂತ ಯಾಕೆ ಮಾಡಕ್ ಹೋಗ್ಲಿ? ಸರಿ ತಗ. ಅಮ್ಮಯ್ಯ ಪಾರಿಗಾದ್ರೂ ಇಡಿ. ಸರಿ ಕಣತೆ, ಆತು. ನೋಡ್ರಿ ಕುತ್ಕೊಳ್ಳಿ. ಗಿರಿಜಿ, ನೀನು ಒಂದಿಟ್ಟು ಉಣ್ಣೆ. ಅಯ್ಯ ಬ್ಯಾಡ ಕಣಜ್ಜಿ, ಹೊಟ್ಟೆ ತುಂಬಿದ್ಮೇಲೆ ಅದೇನು ಆಸೆ ಅಲ್ಲ. ಹೊಟ್ಟೆ ಏಟಿರ್ತತ ಆಟೆ ಉಣ್ಬೇಕು ಕಣಜ್ಜಿ. ಬ್ಯಾಡ ನನಗೆ, ಪಾರಿನೇ ಉಣ್ತದ ಸಾಕು.
ಆಹಾ ಬಿರಿಯಾನಿ, ಇವತ್ ನನಗ್ ಬಿರಿಯಾನಿ ಊಟ ಸಿಕ್ಕತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ನೀನು ಅನ್ಕೊಳ್ಳಲ್ದಾಗೆ ನಿನ್ಗೆ ಎಲ್ಲದು ಸಿಗೋದು. ತಿನ್ ತಿನ್ ಬೇಗ ಬೇಗ ಹೊಟ್ಟಿಗೆ ಆರಿಸ್ಬೇಕು, ಒತ್ತಾಕತ್ತೆ. ನಿಧಾನಕ್ಕೆ ತಿನ್ಲಿ ಬಿಡೆ ಪಾರಿ, ನಿನ್ ಕೇಳಿ ಹೊಟ್ಟೆ ತುಂಬ ಹಾಕ್ಸ್ಕೊಂಡ್ ತಿನ್ನೆ. ನನ್ನನ್ನ ನೀನ್ ಕೇಳ್ಬೇಕು ಹಾಕ್ಸ್ಕೆ ಅಂತ ಹೇಳ್ಬಿಟ್ಟು ನಾನು ಹೊಟ್ಟೆ ತುಂಬವರೆಗೂ ಎದ್ದು ಹೋಗೋದೇ ಇಲ್ಲ. ಹೊಟ್ಟೆ ತುಂಬಿದ್ಮೇಲೆ ಎದ್ದೋಗೋದು. ಆತ್ಕಳವ, ಯಾಕಾಗ್ಬಾರ್ದು? ಹೊಟ್ಟೆ ತುಂಬವರೆಗೂ ಎದ್ದೆ ಹೋಗ್ಬೇಡ, ಹೊಟ್ಟೆ ತುಂಬಾನೇ ತಿನ್. ಆಹಾಹಾ, ಬಿರಿಯಾನಿ ಮಸ್ತ್ ಆಗಿತ್ ಕಣೆ ಸುಶೀಲಾ. ಹೌದಾ? ತಿನ್ ತಿನ್, ಹೊಟ್ಟೆ ತುಂಬ ತಿನ್. ಇವಳು ಹಿಂಗ್ ತಿಂತವಳೆ ಏನು? ಅನ್ನ ಎಂದ್ರ ಕೊಂಡಿದ್ಲ ಇಲ್ಲ, ಬಿರಿಯಾನಿ ಅನ್ನೋ ತರ ಗಪ್ ಗಪ ತಿಂತದಳಲ್ಲ. ನಿಧಾನಕರ ತಿನ್ನೆ ಬಿಟ್ಟು ಗಂಟ್ಲೆ ಸಿಗಿಸ್ಕೊಂಡು ನಿಧಾನ ನಿಧಾನ ತಿನ್ನೆ ಪಾರಿ, ಗಂಟ್ಲೆ ಸಿಗಿಸ್ಕೊಂಡು ಯಾವಂದಿಕ್ ನಿಧಾನ ತಿನ್ನು, ಎಲ್ಲೂ ಓಡೋದಕ್ಕಿಲ್ಲ. ಅಂಕಣಜಿ, ಬಿರಿಯಾನಿ ಅಂದ್ರೆ ನಂಗೆ ಬಹಳ ಇಷ್ಟ. ಅದಕ್ಕೆ ಬಿಸಿ ಬಿಸಿ ಬೇರೆ ಇತ್ತಾ, ಹೊಟ್ಟೆ ಬರುತ್ತಾ, ಅದಕ್ಕೆ ಹೊಟ್ಟೆ ಗರ್ 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 ಅಂತ ನೋಡು. ಏಟ್ ಗಾಡ ತಿಂದೇನ ಬಿರಿಯಾನಿ ಅನಿಸ್ತಾ ಇತ್ತು. ಅದಕ್ಕೆ ಅಷ್ಟು ಜೋರ ತಿಂತದೀನಿ. ಏನು ಬೇಜಾರು ಮಾಡ್ಕೊಂಬೇಡ್ರಿ. ಸುಶೀಲಾ, ಇನ್ನೊಂದಿಟ್ಟು ತಗೊಂಬಾರೆ. ತರ್ತಾಳೆ ಎಲೆಗಳೆಲ್ಲ ಬಾಚ್ಕೊಂಡು ತಿನ್ನು, ತರ್ತಾಳೆ. ಅಬ್ಬಾ ಸುಶೀಲಾ, ಇನ್ನೊಂದಿಟ್ಟು ತಗೊಂಬಾ. ಅಮ್ಮಯ್ಯ ಹೋಗಿ ಇನ್ನೊಂದಿಟ್ಟು ಹಾಕು ಹೋಗಿ, ಅವಳಿಗೆ ಹೊಟ್ಟೆ ತುಂಬಿಲ್ಲ ಅನಿಸ್ತೈತಿ. ಹೋಗು ಹಾಕು. ಸರ್ಕಣತ್ತೆ. ತಮ್ಮ ಬೇಗ ತಮ್ಮ. ಹಾಕು ಸುಶೀಲಾ, ಹಾಕು, ಎಲೆ ತುಂಬಾ ಹಾಕು. ಸಾಕ್ ಬಿಡು, ಬೇಕಾದ್ರೆ ಕೇಳಿ ಹಾಕಿಸ್ಕೊಂತೀನಿ. ಇವಳೇನಪ್ಪ ಇವಳು ಇನ್ನೂ ಹಾಕಿಸ್ಕೊಂತೀನಿ ಅಂತವಳೆ. ಇವಳಿಗೇನು ಹೊಟ್ಟೆನೋ ಕನ್ನಂಬಾಡಿ ಕಟ್ಟೆನೋ? ಸರಿ ಕಣಜಿ, ನೀನು ಒಬ್ಬೇ ನೋಡು, ನಾನು ಅರ್ಥ ಮಾಡ್ಕೊಂಡಿರೋದು. ನಿಧಾನ ಕಣಪ್ಪಾರಿ, ನಿಧಾನ ತಿನ್ನು. ಸರಿ ಕಣಜಿ, ಆಯ್ತು. ಅಯ್ಯಯ್ಯೋ ಪಾಪ, ಇಷ್ಟ್ ದಿನ ಉಂಡುದ್ಲ ಹೆಂಗೋ, ಯೋಸ್ ದಿನ ಉಪವಾಸ ಇರೋ ತರ ತಿಂತದಾಳೆ. ಪಾರಿ, ಒಂದಿಟ್ಟು ನಿಧಾನ ತಿನ್ನಿ. ಲೇ ಗಿರಿಜಿ, ನೀನು ತಿನ್ಬಾರಿ ಅಂದ್ರೆ ಬೇಡ ಅಂತ ಹೇಳ್ತೀಯಲೇ. ಬಿರಿಯಾನಿ ಮಸ್ತ್ ಆಗೈತೆ, ನೀವೊಂದಿಟ್ಟು ತಿನ್ನು. ಬ್ಯಾಡ ಕಣವ, ನೀನ್ ತಿನ್ನೋದ್ ನೋಡಿ ನನ್ ಹೊಟ್ಟೆ ತುಂಬ್ತು, ನನ್ಗೇನ್ ಬ್ಯಾಡ, ನೀನೆ ತಿನ್. ಬ್ಯಾಡದ್ರೊಟ್ಟಿಗೆ ಬಿಡು. ಇಂಥವೆಲ್ಲ ಸಿಕ್ಕಾಗ ಹೊಟ್ಟೆ ತುಂಬಾ ತಿನ್ನೋದ್ ಕಲಿಬೇಕು. ನಿನಗೆ ಯಾಕ್ರದು ಗೊತ್ತಿಲ್ಲ, ನೀನ್ ಹಿಂಗೆ ಯಾವಾಗ್ಲೂ. ಸುಶೀಲಾ, ಬಿರಿಯಾನಿ ಬಹಳ ಚೆನ್ನಾಗಿತ್ತು. ನೀರ್ ಕೊಡ ನೆನ ಪಾರಿ. ನೀರಾ? ಬೇಡ ಸುಶೀಲಾ, ಇನ್ನೊಂದ್ ಸ್ವಲ್ಪ ಬಿರಿಯಾನಿ ಹಾಕ್ತೀಯಾ? ಏನು ಇನ್ನೊಂದ್ ಸ್ವಲ್ಪನಾ? ಹ್ಞೂ ಕಣೆ, ಹೊಟ್ಟೆ ಯಾಕ ತುಂಬಂಗೇ ಇಲ್ಲ. ಬಿರಿಯಾನಿ ಬಹಳ ರುಚಿ ಆಗೈತ್ ನೋಡು. ಯೋಟ್ ತಿಂದ್ರು ಹೊಟ್ಟೆ ತುಂಬತಾನೆ ಇಲ್ಲ, ಅದಕ್ಕೆ ಇನ್ನೊಂದಿಟ್ಟು ಹಾಕು. ಅತ್ತೆ, ಯೋನತ್ತೆ ಇವಳು ಸುಮ್ ತಿಂತಾನೆ ಅದವಳೆ. ಇವಳಿಗೇನು ಹೊಟ್ಟೆನೋ ಇಲ್ಲ, ಕನ್ನಂಬಡಿ ಕಟ್ಟೆನೋ ಗೊತ್ತಾಗ್ತಾನೆ ಇಲ್ಲ. ಲೇ ಅಮ್ಮಯ್ಯ, ಉಣ್ಣಕ್ಕಿಟ್ಟಾಗ ಹಂಗೆಲ್ಲ ಹೊನ್ಬಾರ್ದು. ಅವರು ಉಣ್ಣಕ್ ಕೂತಾಗ ನಮ್ಮ ಅತಿಥಿಗಳು, ಅವ್ರಿಗೆ ಹೊಟ್ಟೆ ತುಂಬಾ ಊಟ ಹಾಕೋದು ನಮ್ ಕರ್ತವ್ಯ. ಹೋಗು ಇಡೋಗು, ಅವ್ಳು ಯೋಟ್ ಕೇಳ್ತಾಳ ಹಾಕಿಡು, ಹೊಟ್ಟೆ ತುಂಬವರೆಗೂ ಇಡು. ಸರಿ ಕಣತ್ತೆ. ಲೇ ಪಾರಿ, ಸಾಕ್ ಬಾರಿ. ಸುಮ್ ಕೂತ್ಕಳೆ, ಇನ್ನು ಹೊಟ್ಟೆನ್ ತುಂಬಿಲ್ಲ ನನಗೆ. ಏನು ಹೊಟ್ಟೆನೇ ತುಂಬಿಲ್ವಾ? ಅಯ್ಯಯ್ಯಪ್ಪ, ಪಟ್ಟಿಗೆಲೆ ಹಾಕಿದ್ರಲ್ಲ, ಅದು ನೋಡಿದ್ರೆ ನನಗೆ ಹೊಟ್ಟೆ ತುಂಬ್ದಂಗಾತು. ನಿನಗೆಲ್ಲ ಯಾಳ್ಕಿತ್ ಹಾಕಿಸ್ಕೊಂಡೆ, ಇನ್ನೂ ಹೊಟ್ಟೆ ತುಂಬಿಲ್ವಾ? ಗಿದ್ದಿ ಸುಮ್ ಕೂತ್ಕಳೆ, ನೀನು ತಿನ್ನಕ್ಕಿಲ್ಲ, ನನಗೂ ತಿನ್ನಕ್ ಬಿಡಕ್ಕಿಲ್ಲ. ಹೊಟ್ಟಿಗೆ ಬರಕ್ಕಿಲ್ವೇ ಹಂಗಂದ್ರೆ? ಸುಮ್ ಕೂತ್ಕ. ಸುಶೀಲಾ, ಬೇಗ ತಂಬ. ಇಡಿ ಅಮ್ಮಯ್ಯ, ಇಡು. ಸುಶೀಲಾ, ಇವನಂಗ್ ತಡವರ್ಸ್ತೀಯ, ಬಕೆಟ್ನೆಯ ಸುರು ಬಿಡತ್ತಾಗಿ. ಬಕೆಟ್ನೇ ಸುರುವಕ್ಕ? ಸುರು. ಮಸ್ತ್ ಆತ್ ಬಿಡು. ಅತ್ತೆ, ಸುಮ್ಕಿರಮ್ಮಯ್ಯ, ಯಾಕೆ ತಿನ್ವಲ್ದು? ತಿಂತಾಳ್ ಬಿಡು. ಹಂಗಲ್ ಕಣತ್ತೆ, ಹಂಗೂ ಇಲ್ಲ, ಸುಮ್ ನಿತ್ಕಳೆ. ಬಿರಿಯಾನಿ, ವಿವಾಹ ಭೋಜನವಿದು,
ವಿಶಿಷ್ಟ ಭಕ್ಷ್ಯಗಳಿವು ಗರಿಗೆ ಔತಣವಿದು ಗುಣಜಿ ಊಟ ಮಸ್ತಾಗಿತ್ತು. ಸುಶೀಲಾ ಪಾರಿ ನೀರ್ ಕೊಡನೆ. ನೀರ ಬ್ಯಾಡ ಬೇಡ, ನನಗೆ ಊಟದ ಮಧ್ಯೆ ಎಲ್ಲ ನೀರ್ ಕುಡಿಯಕ್ಕಿಲ್ಲ. ಮತ್ತೆ ಇನ್ನೊಂದ್ ಚೂರು ಬಿರಿಯಾನಿ ಹಾಕ್ತೀಯಾ? ಏನು ಇನ್ನೊಂದ್ ಸ್ವಲ್ಪ ಬಿರಿಯಾನಿನಾ? ಇನ್ನೊಂದ್ ಚೂರು ಎಲ್ಲ ಒಂಚೂರು ಕೊಳ್ಳ ಖಾಲಿ ಇರಂಗೈತೆ, ಅದನ್ನ ತುಂಬಿಸ್ಬಿಡ್ತೀನಿ. ಇನ್ನೊಂದ್ ಚೂರು ಹಾಕು. ಇವಳೇನಪ್ಪ ಇವಳು ಹಿಂಗಾಡ್ತಾಳೆ? ಇವಳು ಹೊಟ್ಟೆಗೇನಾರು ಜೋಗಿ ಸೇರ್ಕಿನ್ನತ್ತ ಸುಮ್ ತಿಂತಾನೆ ಹೋದಳೆ. ಏ ಅಮ್ಮಯ್ಯ, ಇವನಂಗ್ ನಿಂತ್ಕೊಂಡು ನೋಡ್ತಿದೀಯ? ಅಕ್ಕಿ ಇನ್ನೊಂದು ಬಿರಿಯಾನಿ ಅಂತ ಹೋಗಿ ತಗೊಂಬರೋಗೆ. ಅಯ್ಯೋ ಅತ್ತೆ, ತೋರ್ತೀನಿ, ಒಂದ್ ನಿಮಿಷ ಬಾಯಿಲಿ. ಯೋನೇ ನಿಂದು, ಆಮೇಲೆ ಮಾತಾಡಿದ ಕತ್ತೆ ಮದ್ಲಕ್ಕಿ ಇಡು, ಹೊಟ್ಟೆ ತುಂಬ ಉಣ್ಲಿ. ಇಡ್ತೀನಿ ಬಾರತ್ತೆ. ಆಹಾ, ಇನ್ನು 4 ದಿವಸ ಉಣ್ಣೋದೇ ಬೇಡ ಅನ್ಸ್ತೈತಿ. ಅಷ್ಟ್ ಚೆನ್ನಾಗಿ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟಿ. ಅಯ್ಯಯ್ಯಪ್ಪ, ತಲೆ ತಿರುಗ್ತೈತಿ ಇವಳು ನೋಡಿ. ಯೋನಿ ಅಮ್ಮಯ್ಯ ನೀನು, ಅವಳಿಗೆ ಉಣ್ಣಕ್ಕಿಡ ಬಿಟ್ಟು ಹೊಟ್ಟೆ ಹಂಗೆ ಏನು ಮಾತಾಡ್ಬೇಕಂತ ಕರ್ಕೊಂಬಂದಲ್ಲ ಯೋನು. ಅಯ್ಯ ಅತ್ತೆ, ಸುಮ್ಮನೆ ತಿಳಿದಲ್ಲಿ ಏನೇನೋ ಮಾತಾಡ್ಬೇಡ. ಅಕ್ಕಿಗೆ ಇನ್ನು ಇಡಕ್ಕೆ ಅಲ್ಲಿ ಬಿರಿಯಾನಿ ಇದ್ರೆ ತಾನು ಇಡಕ್ಕೆ. ಏನೋ ಬಿರಿಯಾನಿ ಎಲ್ಲ ಖಾಲಿ ಆತಾ? ಇಲ್ಲ, ನಾನು ಸುಳ್ಳು ಹೇಳ್ತಿದ್ದೀನಿ, ಬಂದು ನೋಡ್ಕೆ ಬಾ. ಅಲ್ಲಿ ಕಡೆ ಅರ್ಧ ಪಾತ್ರೆ ಇತ್ತು. ಇತ್ತು ಆಗ, ಈಗಿಲ್ಲ. ಹಾಕು 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 ಅಂತ ತುಂಡು ಹಾಕಿದ್ರೆ ಎಲ್ಲಿರ್ತತಿ? ನಾನೊಂದಿಟ್ಟು ಮನೆಗೆ ತಗೊಂಡ್ ಹೋಗೋಣ, ರಾತ್ರಿಗೆ ಅಡುಗೆ ಮಾಡಿ ತೋಗ್ತದ, ಅದನ್ನೇ ಉಣ್ತಾರೆ ಅಂತ ನಾನಿದ್ದೆ. ಈಕಿ ಬಾಕಸುರಿ ತಿಂದಂಗೆ ಓಟು ತಿಂದ್ಬಿಟ್ಲು, ಹಾಕು ಹಾಕು ಅಂತ ನೀನು ಅಂದೆ. ಈಕಿ ಇನ್ನು ಹೊಟ್ಟೆನೆ ತುಂಬಂಗಿಲ್ಲ ಅಂತೆ. 10 ಜನ ಉಣ್ಣೋ ಓಟ್ ಒಬ್ಳೆ ಉಂಡಳೆ, ಇನ್ನೂ ಹೊಟ್ಟೆ ತುಂಬಿಲ್ಲ ಅಂತೆ. ಏನಿನ ತರನ ಏನ್ ಮತ್ತಕ್ಕಿಗೆ ಬಿಸಿ ಬಿಸಿ ಬಿರಿಯಾನಿನ ಮಾಡಿಡಣ? ಅಲ್ಕಣಿ ಅಮ್ಮಯ್ಯ, ಆಟಂದು ಒಬ್ಳೆ ತಿಂದ್ಬಿಟ್ಲೆ, ಗೊತ್ತೇ ಆಗ್ಲಿಲ್ಲ. ಹೆಂಗ್ ಗೊತ್ತಾಗತ್ತೆ ಬಾಕಾಸುರ ತಿಂದಂಗ್ ತಿಂದ್ರೆ? ಯೋನೆ ಮಾಡುದು ಅಮ್ಮಯ್ಯ, ಆಕಿ ಏನೋ ಬೇಕು ಅಂತ ಕುತ್ಕೊಂಡವಳೆ. ಬೇಕು ಅಂತ ಕುತ್ಕೊಂಡ ತಕ್ಷಣ ಏನ್ ಮಾಡಿ ಕಕ್ಕೇನೆಲ್ಲ ತುಂಬೈತೆ ಇಲ್ಲಿ. ತಿಂದ್ಲು ಸಾಕು, ಸಾಕಾಗೋ ಅಷ್ಟೇ ತಿನ್ನುದಾಳೆ. ಎಲ್ಲ ಖಾಲಿ ಆತು ಅಂತ ಹೇಳು ಹೋಗು. ಸುಶೀಲಾ, ಗುಂಡಜ್ಜಿ, ಇನ್ನೊಂದಿಟ್ಟು ತಗೊಂಬರ್ರಿ. ನೋಡು, ಇನ್ನೊಂದಿಟ್ಟು ತಗೊಂಡ್ ಹೋಗ್ಬೇಕಂತ. ಎಲ್ಲಿಂದ ತಗೊಂಡ್ ಹೋಗೋದು? ಇಲ್ದೇ ಇರೋದ?